ನಮಸ್ಕಾರ ವೀಕ್ಷಕರೇ, ಈ ವರ್ಷದ IPL ಹರಾಜಿನಲ್ಲಿ ಈ ಸ್ಟಾರ್ ಪ್ಲೇಯರ್ಗಳು ಅನ್ಶೋಲ್ಡ್ ಆಗೋದು ಪಕ್ಕಾ ಫಿಕ್ಸ್ ಆಗಿದೆ. ಆ ಸ್ಟಾರ್ ಪ್ಲೇಯರ್ಗಳು ಯಾರು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಈ ಬಾರಿ ಹರಾಜಿನಲ್ಲಿ ಹಲವಾರು ಆಟಗಾರರಿದ್ದಾರೆ. ಅವರು ಸ್ಟಾರ್ ಆಟಗಾರರು ಆಗಿದ್ದರೂ ಮಾರಾಟವಾಗದೆ ಉಳಿಯಬಹುದು. ಫಾರ್ಮ್ ಮತ್ತು ವಯಸ್ಸಿನ ಕಾರಣದಿಂದಾಗಿ ಫ್ರಾಂಚೈಸಿಗಳು ಈ ಸ್ಟಾರ್ ಆಟಗಾರರನ್ನು ಖರೀದಿಸಲು ಹಿಂಜರಿಯಬಹುದು. ಆ ಆಟಗಾರರು ಯಾರು ಅಂತ ನೋಡೋಣ. ಈ ವರ್ಷದ IPL ಹರಾಜು ಇದೇ ಡಿಸೆಂಬರ್ 19ರಂದು ದುಬೈನಲ್ಲಿ ನಡೆಯಲಿದೆ. 10 ತಂಡಗಳು ಹರಾಜಿನಲ್ಲಿ ಒಟ್ಟು 70 ದೇಶೀಯ ಮತ್ತು ವಿದೇಶಿ ಕ್ರಿಕೆಟಿಗರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದಕ್ಕಾಗಿ ಸುಮಾರು 263 ಕೋಟಿ ವೆಚ್ಚವಾಗಲಿದೆ. ಮೊದಲನೇದಾಗಿ ನೋಡೋದಾದ್ರೆ ಏಂಜೆಲೋ ಮ್ಯಾಥ್ಯೂಸ್, ಶ್ರೀಲಂಕಾದ ಸ್ಟಾರ್ ಆಲ್ರೌಂಡರ್ ಆಗಿರುವ ಏಂಜೆಲೋ ಮ್ಯಾಥ್ಯೂಸ್ ಈ ಬಾರಿ IPL ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಲಂಕಾ ತಾರೆ ಕೊನೆಯದಾಗಿ 2017ರಲ್ಲಿ IPL ಆಡಿದ್ದು. ಏಂಜೆಲೋ ಮ್ಯಾಥ್ಯೂಸ್ ಈ ಬಾರಿ ಹರಾಜಿನಲ್ಲಿದ್ದರೂ ಯಾವುದೇ ಫ್ರಾಂಚೈಸಿ ಅವರನ್ನು ತೆಗೆದುಕೊಳ್ಳದಿರುವುದು ಸಾಧ್ಯತೆ ಹೆಚ್ಚಿದೆ. ಇನ್ನು ಎರಡನೇ ಆಟಗಾರನಾಗಿ ನೋಡೋದಾದರೆ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವ ಕೇದಾರ್ ಜಾಧವ್ ಅವರು ರಾಷ್ಟ್ರೀಯ ತಂಡದಿಂದ ಹೊರಗುಳಿದು ಬಹಳ ವರ್ಷಗಳಾಗಿವೆ. ಕಳೆದ ವರ್ಷ ಹರಾಜಿನಲ್ಲಿಯೂ ಕೇದಾರ್ ಜಾಧವ್ ಮಾರಾಟವಾಗಿರಲಿಲ್ಲ. ನಂತರ ಅವರನ್ನು RCB ಮಧ್ಯದಲ್ಲಿ ತಂಡಕ್ಕೆ ಸೇರಿಸಿಕೊಂಡಿತ್ತು. ಆದರೆ ಕೇದಾರ್ ಜಾಧವ್ ಅವರು ಈ ಬಾರಿ ಹರಾಜಿನಲ್ಲಿ ತಮ್ಮ ಬೇಸ್ ಪ್ರೈಸ್ 2 ಕೋಟಿ ಇರುವುದರಿಂದ ಯಾವುದೇ ಫ್ರಾಂಚೈಸಿ ಕೇದಾರ್ ಜಾಧವ್ ಅವರನ್ನು ತಂಡಕ್ಕೆ ತೆಗೆದುಕೊಳ್ಳದಿರುವ ಸಾಧ್ಯತೆ ತೀರಾ ಕಡಿಮೆಯಾಗಿದೆ. ಇನ್ನು ಮೂರನೇ ಆಟಗಾರನಾಗಿ ನೋಡೋದಾದರೆ ಉಮೇಶ್ ಯಾದವ್. ವೇಗಿ ಉಮೇಶ್ ಯಾದವ್ ಅವರು ಬಹಳ ದಿನಗಳಿಂದ ಭಾರತ ತಂಡದಿಂದ ದೂರ ಉಳಿದಿದ್ದಾರೆ. KKRನಲ್ಲಿ ಕಳೆದ 2 ಸೀಸನ್ಗಳಲ್ಲಿ ಆಡಿದರು. ಅವರು 2022ರ ಋತುವಿನಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಆ ಉತ್ತಮ ಪ್ರದರ್ಶನ ನೀಡಿರೋದಕ್ಕಾಗಿ 2023ರಲ್ಲಿ KKR ತಂಡಕ್ಕೆ ರಿಟರ್ನ್ ಆಗಿದ್ದರು. ಆದರೆ 2023ರಲ್ಲಿ 8 ಪಂದ್ಯಗಳಿಂದ ಕೇವಲ ಒಂದೇ ಒಂದು ವಿಕೆಟ್ ಪಡೆದಿರುವ ಉಮೇಶ್ ಯಾದವ್ ಅವರು ಇದೀಗ KKR ತಂಡವು ಕೂಡ ಉಮೇಶ್ ಯಾದವ್ ಅವರನ್ನು ಹರಾಜಿಗೂ ಮುನ್ನ ತಮ್ಮ ತಂಡದಿಂದ ಬಿಡುಗಡೆ ಮಾಡಿದೆ. ಇನ್ನು 4ನೇ ಆಟಗಾರನಾಗಿ ನೋಡೋದಾದರೆ ದಸುನ್ ಸನಕ. ಪ್ರಸ್ತುತ ಶ್ರೀಲಂಕಾ ತಂಡದ ನಾಯಕನಾಗಿರುವ ದಸುನ್ ಸನಕ ಅವರು ಕಳೆದ ವರ್ಷ ಭಾರತದ ವಿರುದ್ಧ ಉತ್ತಮವಾಗಿ ಆಡಿ ತಮ್ಮ ಹೆಸರನ್ನು IPLನಲ್ಲಿ ಮೂಡುವಂತೆ ಮಾಡಿದ್ದರು. ಅದರಂತೆ ಕೂಡ ದಸುನ್ ಸನಕ ಅವರು ಗುಜರಾತ್ ಟೈಟನ್ಸ್ ತಂಡದ ಭಾಗವಾಗಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಲ್ರೌಂಡರ್ ಕ್ರಿಕೆಟ್ ತಮ್ಮ ಫಾರ್ಮ್ಗೆ ಹತ್ತಿರವಾಗುತ್ತಿಲ್ಲ. ಹಾಗಾಗಿ IPL ಹರಾಜಿನಲ್ಲಿ ದಸುನ್ ಸನಕ ತಂಡವನ್ನು ಪಡೆಯದಿರುವುದು ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಇನ್ನು 5ನೇ ಆಟಗಾರನಾಗಿ ನೋಡೋದಾದರೆ ಮುಜಿಬುರ್ ರೆಹಮಾನ್. ಅಫ್ಘಾನಿಸ್ತಾನದ ಸ್ಪಿನ್ನರ್ ಆಗಿರುವ ಮುಜಿಬುರ್ ರೆಹಮಾನ್ ಅವರು IPL 2018ರಲ್ಲಿ 14 ವಿಕೆಟ್ಗಳೊಂದಿಗೆ ಮಿಂಚಿದ್ದರು. ಆದರೆ ಅಂದಿನಿಂದ IPLನಲ್ಲಿ ಸ್ಥಿರ ಪ್ರದರ್ಶನ ನೀಡಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈ ಬಾರಿ IPLನಲ್ಲಿ ಮುಜಿಬುರ್ ರೆಹಮಾನ್ ಅನ್ಶೋಲ್ಡ್ ಆಗುವ ಸಾಧ್ಯತೆ ಹೆಚ್ಚಿದೆ ವೀಕ್ಷಕರೇ.